ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದ ಪ್ರಕರಣ 11 ಜನರು ಸಾವನ್ನಪ್ಪಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳ ತಲೆದಂಡ ಆಗಿತ್ತು. ಇದನ್ನ ಪ್ರಶ್ನಿಸಿ ಸಿಐಟಿಗೆ ಹೋಗಿದ್ರು ಅಧಿಕಾರಿಗಳು. ಆರ್ಸಿಬಿ ನಿರ್ಲಕ್ಷ್ಯದಿಂದ ಕಾಲ್ತುಳಿತ ಆಗಿದೆ ಅನ್ನುವಂತಹ ವಿಚಾರವನ್ನ ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ. ಆತುರಾತುರದಲ್ಲಿ ವಿಜಯೋತ್ಸವಕ್ಕೆ ಮುಂದಾಗಿದ್ದಕ್ಕೆ ಕಾಲ್ತುಳಿತ ಆಯಿತು ಅನ್ನುವಂತಹ ವಿಚಾರ. ಪೊಲೀಸರಿಗೆ ಸೂಕ್ತ ಬಂದೋಬಸ್ತ್ಗೆ ಸಮಯವನ್ನ ಕೊಡಲಿಲ್ಲ. ಸಿಐಟಿ ಆದೇಶದಲ್ಲಿ ಈ ಅಂಶವನ್ನ ಉಲ್ಲೇಖ ಮಾಡಲಾಗಿದೆ. ಅಮಾನತು ಪ್ರಶ್ನಿಸಿ ಸಿಐಟಿ ಮೊರೆ ಹೋಗಿದ್ರು ಐಪಿಎಸ್ ಅಧಿಕಾರಿ ವಿಕಾಸ್ ಕುಮಾರ್. ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ಆದೇಶದಲ್ಲಿ ಈಗ ಈ ಅಂಶವನ್ನು ಉಲ್ಲೇಖ ಮಾಡಲಾಗಿದೆ. ವಿಕಾಸ್ ಕುಮಾರ್ ಅವರಿಗೆ ಈಗ ನ್ಯಾಯಾಲಯದಲ್ಲಿ ಜಯ ಸಿಕ್ಕಿದೆ. ಬಟ್ ಆದೇಶದಲ್ಲಿ ಉಲ್ಲೇಖಿಸಿರುವಂತಹ ಈ ಅಂಶ ಇದೆಯಲ್ಲ, ಈಗ ಸಿಐಡಿ ಇನ್ವೆಸ್ಟಿಗೇಷನ್ನು, ನ್ಯಾಯಾಂಗ ತನಿಖೆ ಮತ್ತು ಮ್ಯಾಜಿಸ್ಟ್ರೇಟ್ ತನಿಖೆಯ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಆರ್ಸಿಬಿ ನಿರ್ಲಕ್ಷ್ಯದಿಂದ ಕಾಲ್ತುಳಿತ. ಆರ್ಸಿಬಿ ನಿರ್ಲಕ್ಷ್ಯದಿಂದಲೇ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಕಾಲ್ತುಳಿತವಾಗಿದೆ ಅನ್ನುವಂತಹ ಆದೇಶದ ಅಂಶವನ್ನು ಆದೇಶದಲ್ಲಿ ಉಲ್ಲೇಖಿಸಿರುವಂತಹದ್ದು ಸಿಐಟಿ. ಆತುರಾತುರವಾಗಿ ವಿಜಯೋತ್ಸವಕ್ಕೆ ಮುಂದಾಗಿದ್ದಕ್ಕೇನೆ ಈ ಕಾಲ್ತುಳಿತ ಆಗಿದೆ ಅಂಥೇಳಿ ಈಗ ಒಂದು ಅಂಶವನ್ನು ಉಲ್ಲೇಖಿಸಿದೆ. ಪೊಲೀಸರಿಗೆ ಸೂಕ್ತ ಬಂದೋಬಸ್ತ್ಗೆ ಸಮಯಾವಕಾಶವನ್ನು ಕೊಟ್ಟಿರಲಿಲ್ಲ, ಹಾಗಾಗಿಯೇ ಈ ದುರಂತ ಆಗಿದೆ. ಸಿಐಟಿ ಆದೇಶದಲ್ಲಿ ಕಾಲ್ತುಳಿತದ ಪ್ರಕರಣದ ಬಗ್ಗೆ ಉಲ್ಲೇಖವಾಗಿದೆ. ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಸಿಐಟಿಗೆ ಹೋಗಿದ್ರು. ಅಮಾನತ್ತು ಪ್ರಶ್ನಿಸಿ ಸಿಐಟಿ ಮೊರೆ ಹೋದಂತಹ ವಿಕಾಸ್ ಕುಮಾರ್ ಅವರ ಆದೇಶ ಕೊಟ್ಟಂತಹ ಸಿಐಟಿ ಇದರಲ್ಲಿ ಈ ಅಂಶವನ್ನು ಉಲ್ಲೇಖಿಸಿದೆ. ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ಆದೇಶದಲ್ಲಿ ಈ ಅಂಶವನ್ನು ಉಲ್ಲೇಖಿಸಿರೋದ್ರಿಂದ ಇದು ಬೇರೆ ಇನ್ವೆಸ್ಟಿಗೇಷನ್ಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಈಗಾಗಲೇ 3 ತನಿಖೆಯು ಶರ ಬರೆಯುವಂತಹ ಹಂತಕ್ಕೆ ಬಂದು ನಿಂತಿರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಈಗ ಸಿಐಟಿ ಆದೇಶದಲ್ಲಿ ಉಲ್ಲೇಖಿಸಿರುವಂತಹ ಈ ಅಂಶ ಸಿಐಡಿ ಜೊತೆಗೆ ನ್ಯಾಯಾಂಗ ತನಿಖೆ ಜೊತೆಗೆ ಮ್ಯಾಜಿಸ್ಟ್ರೇಟ್ ತನಿಖೆಯನ್ನು ನಡೆಸ್ತಾ ಇರುವ ವಿಚಾರಕ್ಕೆ ಏನಾದರೂ ದಿಕ್ಸೂಚಿ ಆಗಬಹುದಾ ಅಂಥೇಳಿ? ಯಾಕೆಂದರೆ ಇವು 3 ಕೂಡ ಈಗ ಶರ ಬರೆಯುವ ಹಂತಕ್ಕೆ ಬಂದು ನಿಂತಿದೆ. ಹಾಗಾಗಿ ಈ ಆದೇಶದ ಅಂಶ ಯಾವ ರೀತಿಯ ಪರಿಣಾಮ ಆಗಬಹುದು ಅಂತ? ಪ್ರೇಮ್, ಇದನ್ನ ಈ 3 ತನಿಖಾ ಸಂಸ್ಥೆಗಳು ಪರಿಗಣಿಸಬೇಕು ಅಂತೇಳಿ ಎಲ್ಲೂ ಇಲ್ಲ. ಯಾಕೆಂದರೆ ಪ್ರಮುಖವಾಗಿ ಇಲ್ಲಿ ಸಿಐಟಿ ಪರಿಗಣನೆ ಮಾಡಿಕೆ ತೆಗೆದುಕೊಂಡಿರುವಂಥದ್ದು. ಯಾಕೆಂದರೆ ಈ ಅಧಿಕಾರಿಗಳನ್ನು ಅಮಾನತನ ಮಾಡಿದ್ರು. ಅಧಿಕಾರಿಗಳ ಲೋಪದೋಷಗಳು ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳುವಂಥ ಒಂದಷ್ಟು ಪ್ರಯತ್ನಗಳನ್ನು ಸಿಐಟಿ ಮಾಡುತ್ತೆ. ಸಿಐಟಿಯನ್ನು ಮಾಡಿರುವಂಥ ವಿಚಾರಗಳಲ್ಲಿ ಆರ್ಸಿಬಿಯನ್ನು ಸಂಪೂರ್ಣವಾಗಿ ನೇರ ಹೊಣೆಯನ್ನಾಗಿ ಮಾಡಿರುವಂಥದ್ದು, ಜೊತೆಗೆ ಆರ್ಸಿಬಿ ಮಾಡಿದಂಥ ಟ್ವೀಟ್ ಇರ್ಬೋದು, ಜೊತೆಗೆ ಆರ್ಸಿಬಿ ಮಾಡ್ಕೊಂಡಿರೋಂಥ ಪ್ರಿಪ್ರೇಷನ್ಗಳನ್ನ ತರಾತುರಿಯಲ್ಲಿ ಮಾಡಿಕೊಂಡ್ರು. ಅದಕ್ಕೆ ಮತ್ತು ಪೊಲೀಸರಿಗೆ ಬಂದೋಬಸ್ತನ್ನು ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಅವಕಾಶಗಳನ್ನು ಕೊಡಲಿಲ್ಲ ಅಂತೇಳಿ. ಆದರೆ ಈ 3 ತನಿಖೆಗಳು, ಮ್ಯಾಜಿಸ್ಟ್ರೇಟ್ ತನಿಖೆ ಇರ್ಬೋದು, ನ್ಯಾಯಾಂಗ ತನಿಖೆ ಇರ್ಬೋದು, ಅದಾದ ನಂತರ ಸಿಐಡಿ ತನಿಖೆ ಇರ್ಬೋದು, ಇದು ಎಲ್ಲಾನು ಕೂಡ ಸಂಪೂರ್ಣವಾಗಿ ಯಾರ್ಯಾರ ಪಾತ್ರಗಳು ಏನೇನಿದೆ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಇರುವಂತಹ ಒಂದು ತನಿಖಾ ಸಂಸ್ಥೆಗಳು, ಅಂದರೆ ತನಿಖಾ ಅಂಗಗಳು. ಆ ಹಿನ್ನೆಲೆಯಲ್ಲಿ ಇದನ್ನ ಪರಿಗಣನೆಗೆ ತೆಗೆದುಕೊಳ್ಬಹುದು ಅಥವಾ ತೆಗೆದುಕೊಳ್ಳದೇ ಇರಬಹುದು. ಆದರೆ ಈ ಸಿಐಟಿಯ ಆದೇಶದೇನಿದೆ, ಆದೇಶದಲ್ಲಿ ಸಂಪೂರ್ಣವಾಗಿ ಈ ಮಾಹಿತಿಗಳನ್ನು ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ KCA ಏನು ಮ್ಯಾಚ್ ನಡೆಯೋದಕ್ಕಿಂತ ಮುಂಚಿತವಾಗಿ ಒಂದು ಮನವಿ ಪತ್ರವನ್ನು ಕೊಡ್ತಾರೆ. ಆದರೆ ಪೊಲೀಸರಿಂದ ಹಿಂಬರವನ್ನು ಪಡ್ಕೊಳ್ಳುವಂಥ ಪ್ರಯತ್ನಗಳನ್ನೇ ಮಾಡೋದಿಲ್ಲ. ಯಾಕೆಂದರೆ ಎಷ್ಟು ಜನರನ್ನು ಗ್ಯಾದರ್ ಮಾಡ್ತೀವಿ, ಜೊತೆಗೆ ಎಷ್ಟು ಗಂಟೆಯಿಂದ ಕಾರ್ಯಕ್ರಮವನ್ನು ಮಾಡ್ತೀವಿ, ಎಷ್ಟು ಗಂಟೆಗೆ ಈ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ, ಜೊತೆಗೆ ಯಾವ್ಯಾವ ಪ್ರದೇಶಗಳಲ್ಲಿ ಈ ಕಾರ್ಯಕ್ರಮ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಸ್ಪಷ್ಟವಾದ ಉಲ್ಲೇಖವನ್ನು ಮಾಡಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಇದ್ರ ಬಗ್ಗೆ ಸ್ಪಷ್ಟತೆಗಳಿರಲಿಲ್ಲ. ಜೊತೆಗೆ ಪೊಲೀಸರು ಇದ್ರ ಬಗ್ಗೆ ಮಾಹಿತಿಗಳನ್ನು ಕೇಳಬೇಕಿತ್ತು. ಆ ಮಾಹಿತಿಗಳನ್ನು ಕೇಳದೇ ಇರೋದು ಪೊಲೀಸರ ಒಂದು ಸ್ವಲ್ಪ ಬೇಜವಾಬ್ದಾರಿಯೂ ಕೂಡ ಇರ್ಬೋದು. ಆದರೆ ಪೊಲೀಸರಿಗೆ ಕಾಲಾವಕಾಶ ಇಲ್ಲದಿರೋ ಹಿನ್ನೆಲೆಯಲ್ಲಿ ಈ ಅಮಾನತು ಸೂಕ್ತವಾದ ಕ್ರಮ ಅಲ್ಲ ಅಂತೇಳಿ ಸರ್ಕಾರಕ್ಕೆ ಹಿನ್ನಡೆ ಆಗೋ ರೀತಿಯ ಆದೇಶವನ್ನು ಈಗ ಕೊಟ್ಟಿರುವಂಥದ್ದು. ಈ ಮೂಲಕ ಒಂದು ಸರ್ಕಾರದ ಅಮಾನತು ಆದೇಶ ಏನಿತ್ತು, ಅಮಾನತು ಆದೇಶದಿಂದ ಒಂದಷ್ಟು ಮುಜುಗರ ಮತ್ತು ಒಂದಷ್ಟು ಹಿನ್ನಡೆ ಆಗಿರುವಂತಹ ಸಾಧ್ಯತೆಗಳಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.